ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಲಾವಣ್ಯ ವ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತೀನಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ. ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆವಾಗ ಯಾವುದು ವೀಡಿಯೋಸ್ ಮಿಸ್ ಆಗೋದಿಲ್ಲ. ಇದು ಸಂಡೇ ವ್ಲಾಗ್. ಜಸ್ಟ್ ಒಂದು ಕ್ಲಿಪ್ಪಿಂಗ್ ಮಾತ್ರ ತೊಗೊಂಡಿದ್ದೆ. ನಾನೇನು ಸ್ಯಾಟರ್ಡೆ ನೈಟು ಬಟ್ಟೆನ ವಾಶ್ ಮಾಡಿಬಿಟ್ಟು ಹಾಕಿದ್ದೆ, ಅದನ್ನೆಲ್ಲ ಇವಾಗ ತೊಗೊಂಬಂದು ಮೇಲೆ ಟೆರೆಸಲ್ಲಿ ಒಣಾಕ್ತಾಯಿದ್ದೀನಿ. ನೋಡ್ತಿರ್ಬೋದು ಎಷ್ಟೊಂದು ಬಟ್ಟೆ ಇದೆ. ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಇದೇ ಕೆಲಸ ಮಾಡ್ತಾ ಇರೋದು. ನನಗಂತೂ ನೈಟಂತೂ ನಿದ್ದೆನೇ ಆಗಿಲ್ಲ. 3 ಗಂಟೆ ಮಲಗಿದಾಗ ಬಟ್ಟೆ ಎಲ್ಲ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಮತ್ತು ವೀಡಿಯೋಸ್ ಎಲ್ಲ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಎಲ್ಲ ಮಾಡಿ ಮಲಗೋ ಅಷ್ಟರಲ್ಲಿ 3 ಗಂಟೆ ಆಯಿತು. ಜೊತೆಗೆ ಬ್ಯಾಕ್ ಪೇಯ್ನ್ ಬೇರೆ ಜಾಸ್ತಿ ಆಗಿತ್ತು. ಅದಕ್ಕೂ ನಿದ್ದೆನೇ ಬರ್ತಾ ಇರಲಿಲ್ಲ. ಹಾಗಾಗಿ ಇವಾಗ ಅಂತೂ ಎಷ್ಟು ಬಟ್ಟೆ ಇದೆ ಅಂತ ಅಂದರೆ, ಅದರಲ್ಲಿ ಬೇರೆ ಬೆಳಗ್ಗೆನೇ ಎಕ್ಸಸೈಸ್ ಬೇರೆ 2 ಸಲ 3 ಫ್ಲೋರ್ ಹತ್ತಿ ಇಳಿದಿದ್ದೀನಿ. ಫಸ್ಟ್ ಒಂದು ಸಲ ಬಂದು ಮೇಲೆ ಜಾಗ ಇದೆಯಾ ಇಲ್ವೋ ನೋಡ್ಕೊಂಡು ಹೋಗೋದಕ್ಕೆ ಅಂತ ಬಂದೆ. ಅದಾದಮೇಲೆ ಒಣಾಕೋದಕ್ಕೆ ಅಂತ ಬಟ್ಟೆ ತೊಗೊಂಡು ಬಂದೆ. ಇಲ್ಲ ಅಂದರೆ ಅಷ್ಟೆಲ್ಲ ಬಟ್ಟೆ ಎತ್ಕೊಂಬಂದು ಮತ್ತೆ ವಾಪಸ್ ತೊಗೊಂಡು ಹೋಗ್ಬೇಕಾಗತ್ತೆ ಅಂತ ಆ ಥರ ಆಯಿತು. ಸೊ ಗುಡ್. ಇನ್ನೂ ಬೆಳಗ್ಗೆ ಎಕ್ಸಸೈಸ್ ಆದಂಗೂ ಆಯಿತು, ಹಾಕೋದಂಗೆ ಆಯಿತು. ಬಟ್ ಉಸಿರು ಕಟ್ಕೊಂಡೇ ಬಟ್ಟೆ ಒಣಾಗ್ತಾಯಿದ್ದೆ. ಲೇಟಾಗಿ ಬೇರೆ ಎದ್ಬಿಟ್ಟಿದ್ದೆ. 7 ಗಂಟೆಗೆ ಎದ್ದಿದ್ದೆ. 7:30 ಆಗಿತ್ತು. ಹಾಗೆ ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ ಕೂಡ ಟೈಮ್ ಇಲ್ಲ. ಸಂಡೇದಿದ್ದು ಒಂದು ಕ್ಲಿಪ್ಪಿಂಗ್ ಬಿಟ್ಟರೆ ಇನ್ನು ಯಾವುದೂ ಕ್ಲಿಪ್ಪಿಂಗ್ ಇಲ್ಲ ನನ್ನ ಹತ್ರ. ಬಿಕಾಸ್ ಏನಕ್ಕೆ ಅಂದರೆ ಟೈಮ್ ಆಗೋಯ್ತು, ನೀರು ಬೇರೆ ಇರಲಿಲ್ಲ. ಹಾಗಾಗಿ ಒಂದು ಹಿಂಸೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ಯಾವುದೂ ವೀಡಿಯೋಸ್ ಮಾಡ್ಕೊಂಡಿಲ್ಲ. ಸೋಮವಾರ ಕೂಡ ನಾನು ಯಾವುದೂ ವೀಡಿಯೋಸ್ ಮಾಡ್ಕೊಂಡಿರಲಿಲ್ಲ. ಬಟ್ ಅದು ನನ್ನ ಹಸ್ಬೆಂಡ್ ಮಾಡ್ಕೊಂಬಂದಿದ್ರು. ಸೊ ಅದೊಂದು ಸ್ವಲ್ಪ ಕ್ಲಿಪ್ಪಿಂಗ್ ಇದೆ. ಸೋಮವಾರದಿಂದ ಗುರುವಾರದವರೆಗೂ ನಮ್ಮೂರಲ್ಲಿ ಊರಹಬ್ಬ ನಡೀತಾ ಇದೆ. ಸೊ ಹಾಗಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬೆಲ್ದಾರತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ. ಎಲ್ಲ ಮನೆಯಿಂದನೂ ಇಡೀ ಊರು ಫುಲ್ಲು ಬೆಲ್ದಾರತಿ ಮಾಡಿಕೊಂಡು ಮೆರವಣಿಗೆ ಹೋಗ್ತಾರೆ. ಸೊ ಅದೊಂದು ಕ್ಲಿಪ್ಪಿಂಗ್ ಇದೆ. ಅದೊಂದು ಕ್ಲಿಪ್ಪಿಂಗ್ ಹಾಗೆ ಆ್ಯಡ್ ಮಾಡಿರ್ತೀನಿ, ನೋಡ್ತಿರ್ಬೋದು. ಇವಾಗ ನೀವು ಎಲ್ಲರೂ ಬಂದು ಈ ಸರ್ಕಲಲ್ಲಿ ಇದ್ದಾರೆ. ಇವಾಗ ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ಸೇರಿಕೊಳ್ತಾರೆ ಈ ಮೆರವಣಿಗೆಗೆ. ಈಗ ಎಲ್ಲರನ್ನೂ ಹೀಗೇ ತಮಟೆ ಬರ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿರುತ್ತೆ. ಅಲಂಕಾರಗಳಂತೂ ತುಂಬ ಕಣ್ಣು 2 ಕಣ್ಣಿಂದ ನೋಡೋಕ್ಕೆ ಸಾಕಾಗಲ್ಲ. 2 ಕಣ್ಣು ಆ ಥರ ಇರುತ್ತೆ ಅಲಂಕಾರಗಳು. ಅಷ್ಟು ಡೆಕೋರೇಷನ್ಸ್ ಮಾಡಿರ್ತಾರೆ. ಕೆಲವರು ಸಿಂಪಲಾಗಿ ಮಾಡ್ಕೊಂಡಿರ್ತಾರೆ. ನೋಡ್ತಾ ಇರ್ಬೋದು ಫ್ರಂಟಲ್ಲಿ ಮುಂದೆ ಹೋಗ್ತಾ ಇರೋವಂಥ ಆರತಿಗಳು. ಇದೆಲ್ಲ ಕಂಪ್ಲೀಟ್ ಬರೀ ಬೆಲ್ದಾರತಿ ಇರುತ್ತೆ. ಸಾರಿ, ಸ್ವಲ್ಪ ಬೆಳಗ್ಗೆ ಎದ್ದಿದ ತಕ್ಷಣ ಇವತ್ತು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಈಗಲೂ ಕೂಡ ಇಲ್ಲಿ ಏನೋ ಗಲಾಟೆ ಇದೆ. ಬಟ್ ಆಪ್ಷನ್ ಇಲ್ಲ. ನಿನ್ನೆನೂ ವೀಡಿಯೋ ಅಪ್ಲೋಡ್ ಮಾಡಿಲ್ಲ, ಮೊನ್ನೆ ಅಪ್ಲೋಡ್ ಮಾಡಿಲ್ಲ. ಸೋಮವಾರ ಮಂಗಳವಾರ 2 ದಿನ ಪೆಂಡಿಂಗ್ ಆಗಿದೆ. ಹಾಗಾಗಿ ಇವತ್ತು ಒಂದು 5 ನಿಮಿಷದ್ದಾದರೂ ವೀಡಿಯೋ ಹಾಕೋಣ ಅಂತ ಹೇಳಿ ಇವಾಗ ವೀಡಿಯೋ ಎಡಿಟಿಂಗ್ ಮಾಡಿ ಇಟ್ಕೊಂಡಿದ್ದೆ. ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ರಾತ್ರಿನೂ ತುಂಬ ಗಲಾಟೆ ಇತ್ತು, ಹಾಗಾಗಿ ರಾತ್ರಿ ವಾಯ್ಸ್ ಓವರ್ ಕೊಡಲಿಲ್ಲ. ಕೊನೆವರೆಗೂ ವಿಡಿಯೋ ನೋಡಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ಖಂಡಿತವಾಗಿ ನನಗೆ ಬೇಕು. ನಾನಿನ್ನೂ ಹೀಗೆ ಮುಂದೆ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ನನಗೂ ಕೂಡ ಎನ್ಕರೇಜ್ ಬರುತ್ತೆ. ಇದು ನಮ್ಮ ಮರಿ. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋ ವೆಯ್ಟ್ ಮಾಡ್ತಾಯಿರಿ. ಅಲ್ಲಿವರೆಗೂ ಬಾಯ್ ಬಾಯ್.